ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ, ನಾನು ಇಲ್ಲೊಂದು ಕವರ್ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ, ಮುಂದೆ ನೋಡಿ. ಈ ರೀತಿ ನಾನು ಒಂದು ಕವರ್ ಎಲ್ಲ ಕಟ್ ಮಾಡಾದಮೇಲೆ ಒಂದು ಅರ್ಧ ಕವರ್ನ ಈ ರೀತಿಯಾಗಿ ನಾವು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದೆ ಆ ರೀತಿ ಮಾಡ್ಕೊಳ್ಳಿ. ಮತ್ತು ಒಂದು ಕಡ್ಡಿನೋ ಅಥವಾ ಮನೆ ಒರೆಸೋ ಮಾಪ್ದು ಕಬ್ಬಣ ಇರುತ್ತಲ್ಲ, ಅದಕ್ಕೆ ನೀವು ಈ ರೀತಿ ಸುತ್ಕೋಬೇಕು. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದಂತೂ. ಈ ರೀತಿ ಎಲ್ಲ ಸುತ್ತ ಮೇಲೆ ನೋಡಿ, ಈ ರೀತಿ ಅಂಟಿಸ್ಕೋಬೇಕು. ಒಂದು ಸ್ಟಿಕ್ಕರ್ ಸಹಾಯದಿಂದ ಈ ರೀತಿ ಅಂಟಿಸ್ಕೋಬೇಕು. ಇದೇ ರೀತಿ ಎಲ್ಲ ಕಟ್ ಮಾಡ್ಕೊಂಡಿರೋ ಅಷ್ಟು ಪೇಪರು ಕೂಡ ನೋಡಿ, ಈ ರೀತಿ ಬೇಗನೆ ಕೂಡ ಆಗುತ್ತೆ ನೋಡಿ. ಈ ರೀತಿ ಬೇಗ ಕಟ್ ಮಾಡಬೇಕಂದ್ರೆ ಈ ಥರ ಮಡಚಿ ಈ ಥರ ಬೇಗ, ಇದು ಕೂಡ ಬೇಗನೆ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಬೋರ್ ಅನಿಸಲ್ಲ. ಅದು ಒಂದೊಂದೇ ಎಳೆ ಕಟ್ ಮಾಡೋಕ್ಕಾಗಲ್ವಲ್ಲ, ಈ ರೀತಿ ಕಟ್ ಮಾಡ್ಕೊಳ್ಳಿ, ತುಂಬ ಬೇಗ ಕೆಲಸ ಮುಗಿಯುತ್ತೆ ನೋಡಿ. ಈ ರೀತಿ ಎಲ್ಲ ಪೇಪರ್ನ ಕಟ್ ಮಾಡಿ, ಈ ಕಬ್ಬಣಕ್ಕೆ ನಾನು ಇಲ್ಲಿ ಮನೆ ಒರೆಸೋ ಮಾಪ್ ಇತ್ತಲ್ಲ, ಅದ್ರದ್ದೇ ಹಳೆ ಕಬ್ಬಣ ಇತ್ತು, ಅದಕ್ಕೆ ಸುತ್ಕೋತಾ ಇದ್ದೀನಿ. ಇದು ತುಂಬ ಅಂತಂದರೆ ಏನಕ್ಕೆ ಅಂತಂದರೆ, ನಾವು ಧೂಳು ಹೊಡಿಬೇಕು ಅಂತಂದರೆ, ನಾವು ಮನೆ ಗುಡ್ಸೋ ಕಸ್ಬರ್ಕೆಲ್ಲ ತಗೊಂಡು ಧೂಳು ಹೊಡಿತಾ ಇರ್ತೀವಿ, ಅದು ಇಟ್ಕಲ್ಲ. ಮತ್ತು ಮಾರ್ಕೆಟಿಂದ ತಂದಿರ್ತೀವಿ, ಅದು ಕೂಡ ಪ್ಲಾಸ್ಟಿಕ್ಕು ಬೇಗನೆ ಹಾಳಾಗೋಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ತುಂಬ ಬೇಗ, ಎಲ್ಲಿ ಜೇಡ ಬಳೆಗಳಿರ್ತವೋ, ಕಸ ಇರುತ್ತೋ, ಫ್ಯಾನ್ ಒರೆಸ್ಕೋಬೋದು, ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಫೈನಲಿ ಎಲ್ಲನೂ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಎಲ್ಲೆಲ್ಲಿ ಧೂಳು ಹೊಡಿಬೇಕು, ಈಗ ಗೌರಿ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಕಸ ಎಲ್ಲ ಹುಡ್ಕೋಬೇಕು. ಮತ್ತು ವರಮಹಾಲಕ್ಷ್ಮಿಲಿ ಕ್ಲೀನ್ ಮಾಡಿರ್ತೀವಿ, ಮತ್ತು ಜೇಡ ಬಳೆಗಳು ತುಂಬಾ ಸೇರ್ಕೊಂಡಿರುತ್ತೆ ನೋಡಿ. ಈ ರೀತಿ ಕವರಲ್ಲಿ ಎಲ್ಲಿ ನಾವು ಜೇಡ ಬಳೆಗಳಿರ್ತವೆ ಮತ್ತು ಎಲ್ಲ ಕಟ್ಕೊಂಡಿರುತ್ತೆ, ಅದು ಈ ಥರ ಮಾಡೋದ್ರಿಂದ ಪ್ಲ್ಯಾಸ್ಟಿಕ್ ಕವರ್ ಅಲ್ವಾ, ಅದು ಇಲ್ಲಿ ಯಾವ ಥರ ಕಸ ಇದ್ದರೂ ಎಳ್ಕೊಬಿಡುತ್ತೆ ಫ್ರೆಂಡ್ಸ್. ನೋಡಿ, ಇಷ್ಟು ಚೆನ್ನಾಗಿ ನೀಟಾಗಿ ಮಾತ್ರ ಕ್ಲೀನ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ, ಯೂಸ್ಫುಲ್ ಆಗುತ್ತೆ, ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಒಂದು ಟೊಮೊಟೊ ತಗೊಂಡಿದ್ದೀನಿ. ತುಂಬ ಹಳೇ ಅಂದರೆ ಹಣ್ಣಾಗಿರ್ಬೇಕು, ಚೆನ್ನಾಗಿ ನೀಟಾಗಿ ಹಣ್ಣಾಗಿರಬೇಕು. ತುಂಬ ನೀಟಾಗಿ ಹಣ್ಣಾಗಿರಬೇಕು ಮತ್ತು ಹಳೆ ಟೊಮೊಟೊ ಆಗಿರಬೇಕು, ಇಲ್ಲ ಅಥವಾ ಹೊಸ ಟೊಮೊಟೊ ಆಗಿದ್ರೂ ಪರವಾಗಿಲ್ಲ, ವೇಸ್ಟ್ ಟೊಮೊಟೊ ಆಗಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಇಲ್ಲಿ ನಾನು ಖಾರದ ಪುಡಿ ಹಾಕತ್ತೆ, ಈ ರೀತಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಬೇಕು. ಮತ್ತು ಸಕ್ಕರೆ ಹಾಕತ್ತಾ ಇದ್ದೀನಿ. ಇದು ಏನಕ್ಕೆ ಅಂತಂದರೆ, ನಾವು ಮನೇಲಿ ತುಂಬಾ ಇಲಿಕಾಟ ಇರುತ್ತೆ. ಇಲಿಕಾಟ ಯಾವ ಥರ ಔಷಧಿ ಹಾಕಿದ್ರೂ ಅದು ಹೋಗಲ್ಲ. ಈ ರೀತಿ ಅಪ್ಲೈ ಮಾಡಿ ನೋಡಿ, ಟೊಮೊಟೊ ತಿನ್ನೋಕ್ಕೆ ಅಂತ ಬರುತ್ತೆ. ಮತ್ತು ಸ್ವೀಟನ್ನು ಇದೆ, ಖಾರ ಇರೋದ್ರಿಂದ ಅದು ಬೇಗನೆ ನಮಗೆ ಇಲಿ ಎಲ್ಲ ಸತ್ತೋಗೋ ಚಾನ್ಸಸ್ ಇರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ಮೇಲೆ ಮತ್ತು ಕೆಳಗಡೆ ಎರಡು ಸೈಡಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಈ ರೀತಿಯಾಗಿ ನಾನು ವೀಡಿಯೋದಲ್ಲಿ ಯಾವ ಥರ ತೋರಲ್ಲ ಆ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಗಿಡ ಮರಗಳು ಬೆಳ್ಕೊಂಡಿರೋದ್ರಿಂದ ಸೊಳ್ಳೆಗಳು ತುಂಬಾ, ಮನೆ ಹತ್ರ ಅಂತೂ ತುಂಬ ಸೊಳ್ಳೆಗಳಿರುತ್ತೆ. ಈ ರೀತಿ ಸಂಜೆ ಆದ ತಕ್ಷಣ ಬಾಗಿಲೇ ಓಪನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನಮ್ಮ ಕಡೆ ಅಂತೂ ಅಷ್ಟು ಸೊಳ್ಳೆಗಳಿದ್ದಾವೆ. ಈ ರೀತಿ ಸಂಜೆ ಟೈಮಲ್ಲಿ ಎಲ್ಲ ಒಂದು 6-7 ಗಂಟೆ ಆದಮೇಲೆ ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಈರುಳ್ಳಿ ಕಟ್ ಮಾಡಾದಮೇಲೆ ಪೇಸ್ಟ್ ಹಾಕೊಂಡಿದ್ದೀನಿ. ಪೇಸ್ಟ್ ಎಲ್ಲ ಕಡೆ ಅಪ್ಲೈ ಮಾಡಾದಮೇಲೆ ಒಂದು ಸ್ವಲ್ಪ ಲವಂಗ, ಒಂದು 4-5 ಲವಂಗ ತಗೊಂಡಿದ್ದೀನಿ. ಈ ರೀತಿ ಎಲ್ಲನೂ ಲವಂಗ ನೆನೆಯಕ್ಕೆ ಬಿಡಬೇಕು. ಈ ರೀತಿ ನೆನೆದ ಮೇಲೆ ಕರ್ಪೂರ ತಗೋಬೇಕು. ಕರ್ಪೂರ ನೋಡಿ, ನೀವು ಒಂದಾದರೂ ಸರಿ, ಎರಡಾದರೂ ಸರಿಯೇ, ಚೆನ್ನಾಗಿ ಬೆಂಕಿ ಇಲ್ಲ, ಅದಕ್ಕೆ ನಾನು 2 ತಗೊಂಡಿದ್ದೀನಿ. ಈ ರೀತಿ ಬೆಂಕಿ ಹಚ್ಚಿಡೋದ್ರಿಂದ ಸಂಜೆ ಇಡೋದ್ರಿಂದ ತುಂಬಾ ಈ ಬ್ಯಾಡ್ ಸ್ಮೆಲ್ಗೆ ಅದು ಸೊಳ್ಳೆಗಳು ಬರೋಲ್ಲ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಆದಷ್ಟು ಕಿಟಕಿ ಬಾಗಿಲು ಹಾಕಬೇಕು. ಹಾಕಿದ್ಮೇಲೆ ಈ ರೀತಿ ಮಾಡಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಗೋಡೆ ಹತ್ರ ಅಂತೂ ಯಾವುದೇ ಕಾರಣಕ್ಕೆ ಇಡಬೇಡಿ ಫ್ರೆಂಡ್ಸ್, ಗೋಡೆ ಎಲ್ಲ ಕಪ್ಪಾಗುತ್ತೆ. ಅದಂತೂ ತುಂಬ, ನಾನು ಇಟ್ಟಿದ ತಕ್ಷಣವೇ ಗೋಡೆ ಕಪ್ಪಾಗೋಗಿತ್ತು. ಈ ರೀತಿ ಇಡಬೇಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.